ಯೋಳವ ವಿದ್ಯಾ. ಅವ ನಾನ್ ನಿಂತವ ಒಂದ್ ಮುಖ್ಯವಾದ ವಿಷಯ ಮಾತಾಡ್ಬೇಕಿತ್ತು. ವಿದ್ಯಾ, ಯಾಕವ ಬೇಸರ ಮಾಡ್ಕೊಂಡಿದ್ಯೆ? ಹುಷಾರಿಲ್ವೇ? ಅಂತದ್ ಏನೂ ಇಲ್ಲ ಅವ, ಆದ್ರೆ ಯಾಕೋ ಮನ್ಸಿಗೆ ಸ್ಯಾನೆ ಕಷ್ಟ ಆಯ್ತೈತೆ. ಯೋನಾಯ್ತೆ? ಯಾರಾದ್ರೂ ಏನಾದ್ರು ಅಂದ್ರೆ? ನಮ್ಮ ಮಾವ ಹಿಂಗಿರೋ ಒಳ್ಳೆತನಕ್ಕೆ ಒಳ್ಳೇದಾಗೆ ಆಯ್ತದೆ. ಇದಕ್ಕೆಲ್ಲ ಕಾರಣ ನೀನೇ ಅಲ್ವೇನಮ್ಮೆ? ಅಮ್ಮೆ, ನೀನೇನಾದ್ರೂ ಚಂಪಂಗಾಗಿರೋ ಅನ್ಯಾಯನ ನಂಗೆ ಅರ್ಥ ಮಾಡಿಸ್ದಲೆ ಅಪ್ಪ ಇನ್ ಮುಂದೆ ಕರ್ಕೊಂಡು ಹೋಗ್ದಲೆ ಹೋಗಿದ್ರೆ ಎಂತ ದೊಡ್ಡ ಅನಾಹುತ ಆಗಿರೋದು. ಅಪ್ಪ ಹಿಂಗೆ ಎಂತ ದೊಡ್ಡ ಕಳಂಕ ಬಂದಿರೋದು ಹೇಳು. ಹಂಗೇನು ಇಲ್ಲ ಗೌಡ್ರೆ, ನಮ್ಮ ಮಾವಯ್ಯ ಯಾವತ್ತಿದ್ರು ನ್ಯಾಯದ ಪರವಾಗಿ ನಿಂತ್ಕೋತಾರಲ್ವೇ, ಅದಕ್ಕೆ ಹಂಗ ಹೇಳಿ ದಾಟೆಯ. ಒಟ್ನಲ್ಲಿ ನಿನ್ನಿಂದ ಸ್ಯಾನೆ ಒಳ್ಳೇದಾಗದ್ ಕಣಮೆ. ಆ ಖುಷಿಗೆ ನಿಂಗೆ ಏನಾದ್ರೂ ಕೊಡ್ಬೇಕು ಅನಿಸ್ತದೆ. ನಿಂಗೇನೇ ಆಸೆ ಇದ್ರು ನನ್ನ ಹತ್ರ ಕೇಳಮ್ಮಿ. ಯಾಕೆ ಏನು ಅಂತ ಕೇಳ್ದಲೆ ನಿನ್ ಆಸೆ ನೆರವೇರಿಸ್ತೀನಿ. ಗೌಡ್ರೆ, ನಾನ್ ಕೇಳೋಕ್ಕಿಂತ ಮುಂಚೆನೆ ನನ್ನ ಆಸೆ ಕನ್ಸುಗಳನ್ನೆಲ್ಲ ಈಡೇರಿಸ್ತೀರಾ. ಹಂಗಿರುವಾಗ ನಾನು ಇವನ್ ಕೇಳಿ? ಅದೇನೇ ಇರ್ಲಿ ಕಣಮಿ, ಮನ್ಸ ಅನ್ಬೇಕೆ ಸ್ವಲ್ಪನಾದ್ರು ಆಸೆ ಅನ್ನೋದು ಇದ್ದೇ ಇರುತ್ತಲ್ವೇ ನಮ್ಮಿ. ನೋಡಿ ನಮ್ಮ ಅಪ್ಪನ ಅಳಿಮಯ್ಯ, ನನ್ ಜೀವನದಲ್ಲಿ ಇದ್ದಿದ್ದು ಒಂದೇ ಒಂದ್ ಕನ್ಸು, ಚಂದಾಗ್ ಓದಿ ದೊಡ್ಡ ಡಾಕ್ಟರ್ ಆಗ್ಬೇಕು ಅಂತ. ಆಗ್ಲೇ ನೀವ್ ಅದನ್ನ ನನ್ಸ್ ಮಾಡಕ್ಕೆ ಟೊಂಕ ಕಟ್ ನಿಂತಿದ್ದೀರಾ. ನನಗ್ ಆಟೆ ಸಾಕ್ ಬಿಡಿ. ಅದನ್ನ ನನ್ ಕರ್ತವ್ಯ ಅನ್ಕೊಂಡ್ ಮಾಡ್ತೀನಿ ಕಣಮ್ಮಿ. ಆದ್ರೆ ನಾನೀಗ ಕೇಳ್ತಾ ಇರೋದು ನಿನ್ ಸಂತೋಷಕ್ಕೆ ಏನ್ ಬೇಕು ಅಂತ. ಸರಿ ನಮ್ಮಪ್ಪನ ಅಳಿಮಯ್ಯ, ಸದ್ಯಕ್ ನಂಗೆ ಏನೂ ತೋರಿಸ್ತಾ ಇಲ್ಲ. ಹಂಗೇನಾದ್ರೂ ಆಸೆ ಇದ್ರೆ ಖಂಡಿತವಾಗ್ಲೂ ನಿಮ್ ತವ ಹೇಳ್ಕೊತೀನಿ ಬಿಡಿ. ಆಯ್ತು ನಮ್ಮ ಅತ್ತಮ್ಮನ್ ಮಗಳೇ, ನೀನ್ ಯಾವಾಗಾದ್ರೂ ಸರಿ ಏನಾದ್ರೂ ಸರಿ ಏನೇ ಕೇಳಿದ್ರು ಖಂಡಿತವಾಗ್ಲೂ ನೆಡ್ಸ್ಕೊಡ್ತೀನಿ ಅಂತವಾ. ಈ ಭದ್ರೇಗೌಡ ಮಾತ್ ಕೊಡ್ತಾ ಇವ್ನಿ, ಇದನ್ನ ವರ ಅಂತ ತಿಳ್ಕೊಂಬಿಡು. ಅದನ್ನ ಯಾವ್ದಾದ್ರು ಪರಿಸ್ಥಿತಿಲಿ ಬಳಸ್ಕೋ. ತಥಾಸ್ತು. ಆಗಲಿ ಮಹಾಪ್ರಭುಗಳೇ. ಅಣ್ಣ, ನಾಮಿನೇಷನ್ ಹಾಕೋ ದಿನ ಮಿನಿಸ್ಟ್ರ್ ಜೊತೆಗೆ ನಮ್ಮ ಮಂಡ್ಯ ಜಿಲ್ಲೆ 7 ತಾಲೂಕಿನ ಮುಖಂಡರು ಬತ್ತವ್ರೆ. ಆಮೇಲೆ ಎಲ್ಲ ಪಂಚಾಯತಿ ಮುಖಂಡರು ಬತ್ತವ್ರೆ. ಎಲ್ಲರಿಗೂ ನಾನೇ ಖುದ್ದಾಗಿ ಫೋನ್ ಮಾಡಿ ಹೇಳಿವ್ನಿ. ಇನ್ಯಾರು ಉಳ್ದಿದ್ರೆ ಹೇಳು. ನೋಡ್ಲಾ, ಯಾರನ್ನು ಕರಿಬೇಕು ಯಾರನ್ನ ಕರಿಬಾರ್ದು ಅಂತ ನಿಂಗೆ ಸಂದಾಗ ಗೊತ್ತದೆ. ಆಮೇಲೆ ನೀನು ಭದ್ರ ಇಬ್ರು ಮಾತಾಡ್ಕೊಂಡು ಅದ್ರ ವ್ಯವಸ್ಥೆ ಮಾಡ್ಕೊಂಬಿಡಿ. ನೋಡ್ರಪ್ಪ, ನಾಮಿನೇಷನ್ ಮಾಡೋ ದಿವಸ ಕಾವೇರಮ್ಮನ ಪೂಜೆ ಮಾಡಿಬಿಟ್ಟು DC ಆಫೀಸ್ಗೆ ಹೋಗೋ ವ್ಯವಸ್ಥೆ ಮಾಡ್ಬಿಡಿ, ಅಷ್ಟು ಸಾಕು. ಸರಿ ಅಣ್ಣ. ಚಿಕ್ಕಗೌಡ್ರೆ ಕಾಪಿ. ಗೌಡ್ರೆ ಅವರೇ. ಚಂಪಾ, ನಿಂತ್ಕೊಳವ. ನೋಡವ, ನೀನು ಈ ಅಟ್ಟಿ ಮಗನ್ನ ಮದುವೆ ಆಗಿದ್ಯಾ ಅಂದ್ರೆ ನೀನು ಈ ಅಟ್ಟಿ ಸೊಸೆ. ಇಡ್ ದಿವಸ ನೀನು ನಮ್ಮನ್ನೆಲ್ಲವೇ ಯಜಮಾನ್ರೆ, ಗೌಡ್ರೆ, ಅವ್ವರೇ ಅಂತ ಕರಿತಾ ಇದ್ದೆ. ಇನ್ಮ್ಯಾಕಿಂದ ಹಂಗೆಲ್ಲ ಕರಿಬಾರ್ದವ. ಇನ್ಮ್ಯಾಕಿಂದ ನಮ್ಮನ್ನ ಮಾವ ಅಂತ, ಅಜ್ಜಿ ಅಂತ, ನಿಮ್ಮ ಅತ್ತೆಯರ್ನ ಅತ್ತೆ ಅಂತ ಕರಿಬೇಕು. ಅರ್ಥ ಆಯ್ತೆ? ಸರಿ ಗೌಡ್ರೆ. ಅಲ್ಲ ಕಣವ, ತಿರ್ಗಾ ಹಂಗೆ ಕರಿತಿದ್ಯಲ್ಲ ಗೌಡ್ರೆ ಅಂತ. ಅಭ್ಯಾಸ ಮಾಡ್ಕೋತೀನಿ ಮಾವ. ಮೋನ, ಈಶ್ವರಿ, ನಮ್ಮ ಅಟ್ಟಿ ಸೊಸೆ ಹೆಂಗಿರ್ಬೇಕು ಅಂತ ಚಂಪಾಗೆ ನೀವು ಹೇಳ್ಕೊಟ್ಬಿಡಿ. ಗೊತ್ತಾಯ್ತು ರೀ, ನಾನು ಈಗ್ಲಯ್ಯ ರೇಷ್ಮೆ ಸೀರೆ ಒಡವೆ ಎಲ್ಲಾನು ಕೊಡ್ತೀನಿ. ಅತ್ತೆ, ಚಂಪನ ನಾನ್ ರೆಡಿ ಮಾಡಿ ಕರ್ಕೊಂಡ್ ಬರ್ತೇನೆ. ಸರಿ, ಸೀರೆ ಮತ್ತೆ ಒಡವೆನ ಕೊಡ್ತೀನಿ, ಬಾ. ಸರಿ, ಬಾ ಚಂಪಾ. ಬಾ. ಪೊರ್ಕೆಗೆ
ರೇಷ್ಮೆ ದಾರ ಸುತ್ತಿದ್ರುವೆ ಅದು ಕಸದ ಪೊರ್ಕೆನೆಯ. ಅಯ್ಯೋ ನಮ್ಮ ಈಶ್ವರಿ ಅದಕ್ಕೆ ಏನೋ ಗೊಣಗ್ತಾ ಬಿದ್ದವಳೆ. ಪಾಪ ಅವಳು ಒದ್ದಾಟ ನೋಡಕ್ಕಾಯ್ತಾ ಇಲ್ಲ. ಅವ್ವ ಇದೆಲ್ಲವ ದೊಡ್ಡಪ್ಪ ತಾವ್ ಒಳ್ಳೆಯವರು ಅಂತ ಅನ್ಸ್ಕೊಳಕ್ ಮಾಡ್ತಿರೋ ಪಿಲಾನು. ನೋಡ್ದ ಅತ್ತೆ ಮಾವ ಅಂತ ಕರಿ ಅಂತ ಹೇಳ್ಕೊಟ್ಟು ಇವಳನ್ನ ಬುಟ್ಟಿಗೆ ಹಾಯ್ಕೊಂಡು ಇವಳ ಕೈಲೇ ಸೇವೆ ಮಾಡಿಸ್ಕೊಳಕ್ ಮಾಡ್ತಿರೋ ಮಸ್ಲತ್ತು. ನಂಗೆ ಮುಖ ನೋಡೋಕ್ಕೆ ಅಸಹ್ಯ ಆಯ್ತೈತೆ. ಯಾರು ಹೆಂಗಾದ್ರೂ ಕರ್ಸ್ಕೊಂಡು ಸಾಯ್ಲಿ, ಯಾವತ್ತಿದ್ರು ನನ್ನ ಪಾಲಿಗೆ ಈ ಮನೆ ಕೇಳಿಸ್ದವಳೆ. ಈಟೆಲ್ಲ ಮಾಡ್ರ ನಿನ್ನ ನಾನ್ ಸುಮ್ಕೆ ಬಿಡ್ಬೇಕೆ? ನಮ್ಮಪ್ಪ ಎಲ್ಲ 6 ತಿಂಗಳು ಸಂತ ಅನ್ಭವಿಸ್ದಂಗ್ ಮಾಡ್ರ ನಿನ್ನ ನಾನ್ ಮಾತ್ರ ಸುಮ್ಕೆ ಬಿಡಕ್ಕಿಲ್ಲ. ಸತ್ತೆ ಕಣೆ ನೀನ್ ಇವತ್ತು. ಗೌಡ್ರೆ ಬಿಟ್ಬಿಡಿ ಗೌಡ್ರೆ. ಗೌಡ್ರೆ 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 ಬಿಟ್ಬಿಡಿ. ಅಮಿ ಏನೋ ಮುಖ್ಯವಾದ ವಿಷಯ ಮಾತಾಡ್ಬೇಕು ಅಂದ್ಬಿಟ್ಟು ಒಳ್ಳೆ ಗರ ಬಡ್ದೊಳಂಗ ಆಡ್ತಿದ್ಯಲ್ಲಮ್ಮಿ. ಇವನಾಯ್ತು ಹೇಳಮ್ಮಿ. ಗೌಡ್ರೆ ಅದು ನಿಮ್ ತವ. ಅಪ್ಪಯ್ಯ ಹೇಳಪ್ಪಯ್ಯ. ಬಂದೆ ಅಪ್ಪಯ್ಯ. ಅಮ್ಮಿ ಅಪ್ಪಯ್ಯ ಕರೀತಾವ್ರೆ, ಹೊಸಿ ಬಂದೆ. ಅವ್ರ ತವ ಹೇಳೋದಕ್ಕೆ ಧೈರ್ಯನೂ ಬರ್ತಾ ಇಲ್ಲ. ಹಂಗನ್ಬಿಟ್ಟು ಸುಮ್ಕೆನೂ ಇರಕ್ಕಾಯ್ತಾ ಇಲ್ಲ. ನನ್ನನ್ನ ಏಟೊಂದು ನಂಬೋರೆ. ಅವ್ರಿಗಿನ್ನು 7 ದಿನ ಅಂತ ಮೋಸ ಮಾಡ್ಕೊಂಡಿರ್ಲಿ ನಾನು. ಅಲ್ಲ ಕಣೆ ವಿನಂತಿ, ಈ ಈಶ್ವರಿ ವಿದ್ಯುನ್ ಮುಂದೆ ಇಟ್ಟೊಂದು ಪುಂಗಿ ಉತ್ತಾ ಇದ್ರು, ಇವಳು ಎಲ್ಲದಕ್ಕೂ ತಲೆ ಅಲ್ಲಾಡಿಸ್ತಾವಳೆ ಅಂದ್ರೆ ಇವಳಲ್ಲಿರೋ ಏನೋ ಒಂದು ಉಳುಕನ್ನ ಇವಳು ಗೊತ್ತದೆ ಅಂತ ಅರ್ಥ. ಅಂಥದ್ದೇನಿರ್ಬೋದವ್ವ? ಅದನ್ನೇ ನಾವು ತಿಳ್ಕೋಬೇಕಾಗಿರೋದು. ಈಶ್ವರಿ ಮಾತಿಗೆಲ್ಲ ಈ ವಿದ್ಯಾ ಈಟೊಂದು ದಿಗ್ಲು ಬೀಳ್ತಾವಳೆ ಅಂದ್ರೆ ಇವಳ್ದೇನೋ ಜಾಡನ ಇವಳು ಹಿಡ್ಕೊಂಡವಳೆ ಕಣೆ. ತಳ್ಕು ಬೆಳ್ಕು ಮಾಡಿ ಆ ಉಳಕ್ ಯಾವುದು ಅನ್ನೋದ್ನ ಹೆಂಗಾರು ಮಾಡಿ ಕಂಡಿಡಿದ್ವಿ ಅಂತ ಇಟ್ಕೋ. ಆಮ್ಯಾಕೆ ಈ ಮನೆಯಲ್ಲಿ ನಮ್ದೇ ದರ್ಬಾರ್. ನೀನ್ ಹೇಳ್ತಿರೋದೇನೋ ಸರಿ ಕಣವ್ವ, ಅದನ್ನ ತಿಳ್ಕೊಳ್ಳೋದ್ ಹೆಂಗೆ? ನೋಡೆ, ನಾವ್ ಆಸೆ ಪಟ್ಟಂಗೆ ನೀ ಇಷ್ಟ ಪಟ್ಟಂಗೆ ಭದ್ರನ್ ಕೈ ಹಿಡ್ದು ಈ ಮನೆ ಸೊಸೆ ಆಗ್ಬೇಕು ಅಂತಂದ್ರೆ ನಾವ್ ಹೆಂಗಾರು ಮಾಡಿ ಇದನ್ ತಿಳ್ಕೊಳ್ಳೇಬೇಕು. ನೋಡು, ಒಂದ್ ತಿಳ್ಕೊ, ಅದೇನು ಅನ್ನೋದ್ ಗೊತ್ತಾಗ್ಬಿಟ್ರೆ ನಿನ್ ಕನ್ಸು ನನ್ಸಾಗೋದ್ರಲ್ಲಿ ಅನುಮಾನನೇ ಇಲ್ಲ. ಅವ್ವ, ನೀನ್ ಹೇಳ್ತಿರೋದ್ನ ಕೇಳ್ತಾ ಇದ್ರೆ ಒಂಥರ ಹಿತವಾಗದೆ. ಆದ್ರೆ ಅದನ್ನ ತಿಳ್ಕೊಳ್ಳೋದ್ ಹೆಂಗವ್ವ? ನಮ್ ಚಿತ್ರ ಅವಳಲ್ಲ, ಅವಳಂತರ ದಡ್ಡಿ ಕಣೆ. ಅವಳನ್ನ ಆಜೂಕಾಗ್ ತಲೆ ಸೋರ್ಬಿಟ್ರೆ ಏನ್ ಗೊತ್ತಿದ್ರು ಹೇಳ್ಬಿಡ್ತಾಳೆ. ಅದ್ಕೆ ನೀ ಅವಳ ಹತ್ರ ಹೋಗಿ ಹೆಂಗಾರು ಮಾಡಿ ವಿಷಯ ತಿಳ್ಕೊಳ್ಳೋ ಪ್ರಯತ್ನ ಮಾಡೋ. ನಾನು ಈ ಈಶ್ವರಿ ಮುಂದ್ಗುಟ್ಟೆ ಏನಾರು ಮಂತ್ರ ಹೇಳಿ ತಲೆ ಹೋದ್ರಂಗ್ ಮಾಡ್ತೀನಿ. ಸರಿ ಕಣವ್ವ, ನೀನ್ ಹೇಳ್ದಂಗೆ ಮಾಡ್ತೀನಿ. ನೋಡು, ಮಾಡಿ ತಿಳ್ಕೊಂಡ್ಬಿಡು. ಆಮೇಲೆ ಈ ಮನೆಗೆ ನೀನೇ ಗೌಡ್ತಿ. ಹೇಳವ ವಿದ್ಯಾ. ಅವ ನಾನ್ ನಿಂತವ
ಒಂದ್ ಮುಖ್ಯವಾದ ವಿಷಯ ಮಾತಾಡ್ಬೇಕಿತ್ತು. ವಿದ್ಯಾ, ಯಾಕವ್ವ ಬೇಸರ ಮಾಡ್ಕೊಂಡಿದ್ಯೆ? ಹುಷಾರಿಲ್ವೇ? ಅಂಥದ್ ಏನೂ ಇಲ್ಲ ಅವ್ವ, ಆದ್ರೆ ಯಾಕೋ ಮನ್ಸಿಗೆ ಸ್ಯಾನೆ ಕಷ್ಟ ಆಯ್ತೈತೆ. ಯೋನಾಯ್ತೆ? ಏನಾದ್ರೂ ಅಂದ್ರೆ? ಏನೂ ಇಲ್ಲವ್ವ, ಈ ಹಟ್ಟಿನಲ್ಲಿ ನನ್ನ ಎಲ್ರು ಏಟೊಂದ್ ಪಿರುತಿ ಮಾಡ್ತಾರ ಗೊತ್ತೇ. ಆದ್ರೆ ನಾನು ಎಲ್ರಿಗೂ ಮೋಸ ಮಾಡ್ತಾ ಇದ್ದೀನೇನೋ ಅನಿಸ್ತಾ ಇದೆ. ನನ್ ಗಂಡ ದ್ಯಾವ್ರಂತವ್ರು ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪಿರುತಿ ಮಾಡ್ತಾರೆ. ನನ್ನ ಆಸೆ ಕನ್ಸನ್ನ ಈಡೇರಿಸ್ಬೇಕು ಅಂತ ಅವ್ರು ಸಾನೆ ಕಷ್ಟ ಪಡ್ತವ್ರೆ. ಅಂತವ್ರಿಂದ ಈ ಸತ್ಯನ ಮುಚ್ಚಿಟ್ಟು ಅವ್ರಿಗೆ ಅನ್ಯಾಯ ಮಾಡ್ತಿದ್ದೀನೇನೋ ಅನ್ನೋ ಪಾಪ ಪ್ರಜ್ಞೆ ಕಾಡ್ತಾ ಇದೆ. ಏ ವಿದ್ಯಾ, ನಿಂಗೇನಾರ ತಲ್ಗಿಲೆ ಕೆಟ್ಟಿದ್ಯೇನೆ? ಯಾಕೇನೇನೋ ಮಾತಾಡ್ತಿದ್ಯಾ? ಅವರಿಂದ ನನ್ ಸತ್ಯನ ಮುಚ್ಚಿಟ್ಟು ಬದುಕ್ತಾ ಇರೋದು ತಪ್ಪು ಅನಿಸ್ತಾ ಇದೆ. ಅದ್ಕೆ ನಡೆದಿದ್ದೆಲ್ಲ ಅವ್ರ ತವ ಬಿಡ್ಬೇಕು ಅಂತ ನಿರ್ಧಾರ ಮಾಡಿದ್ದೀನಿ. ಹುಡುಗಾಟ ಆಡ್ತಿದ್ಯೇನೆ ವಿದ್ಯಾ? ಈಗ ಹೋಗಿ ಅವ್ರ ಹತ್ರ ಏನಾರ ಹೇಳಿದ್ರೆ ಏನಾಯ್ತದೆ ಅಂತ ಗೊತ್ತು ತಾನೆ ನಿನ್ಗೆ? ಇದ್ಯಾಕೆ ರತ್ನ ಹಿಂಗ್ ಗಾಬರಿಲ್ ಮಾತಾಡ್ತಾ ಇದೀಯಾ? ಏನಾತು? ಇಲ್ಲಿ ನೋಡಿ ಅತ್ತೆ ನಿಮ್ಮ ಮೊಮ್ಮಗಳ ಕತೆಯ. ಫೋನ್ ಮಾಡಿದ್ದು ನಾನೇ ಅಂತ ಅಳಿಯಂದ್ರ ಹತ್ರ ಹೇಳ್ತೀನಿ ಅಂತ ಕೂತವಳೆ. ನೀವೇ ಹೊಸಿ ಬುದ್ಧಿ ಮಾತೇಳಿ. ಅಯ್ಯೋ, ನೀವ್ ಏನಾಗಿದೆ ಇದ್ಯಾ? ಇಲ್ಲಿ ಕೇಳು, ಅಂತ ದೊಡ್ಡ ಕೆಲ್ಸ ಮಾತ್ರ ಮಾಡ್ಕೋಬೇಡ. ಅಜ್ಜಿ, ಸತ್ಯ ಮುಚ್ಚಿಟ್ಟು ದಿನಾಲುವೆ ಅವ್ರ ಮುಂದ್ಗುಟ್ಟೆ ನೋವು ಅನ್ಭವಿಸೋದಕ್ಕಾಗಕ್ಕಿಲ್ಲ ಅಜ್ಜಿ. ಅದು ಅಲ್ದೇನೆಯ ಇವತ್ ಚಿಕ್ಕತ್ತೆ ಬಂದ್ಬಿಟ್ಟು ಯೋನ್ ಹೇಳಿದ್ರು ಗೊತ್ತೇ? ಅವ್ರ ಹಂಗ್ ಹೇಳ್ತವ್ರೆ ಅಂದ್ರೆ ಅವ್ರಿಗೇನೋ ಗೊತ್ತಾಗಿದೆ ಅಂತ ಅರ್ಥ. ಅದ್ಕೆ ಬ್ಯಾರವ್ರು ಹೇಳಿ ನಮ್ ಗೌಡ್ರಿಗೆ ಗೊತ್ತಾಗೋಕ್ಕಿಂತ ಮುಂಚೆ ನಾನೇ ಹೇಳ್ಬಿಡ್ತೀನಿ. ಏ ವಿದ್ಯಾ, ಹಂಗೇನಾರ ಈ ಸತ್ಯ ಅವ್ರಿಗೆ ಗೊತ್ತಾಗಿದ್ದಿದ್ರೆ ಈ ದಿನ ಸುಮ್ಕೆ ಇತ್ತಿದ್ರೇನೆ. ಅವ್ರ ಮಗನ್ ಮದ್ವೆ ಚಂಪನ್ ಜೊತ್ಗಾಗೋದಿಕ್ಕೆ ನೀನೇ ಅಲ್ವೇನೆ ಕಾರಣ? ಆ ಕ್ವಾಪಕ್ಕೆ ಎಲ್ಲ ಹಿಂಗ್ ಮಾತಾಡಿರ್ತಾರ ಅಷ್ಟೇಯ. ಕಣವ್ವ, ತಿನ್ನ ಬಾಯಿಗೆ ಮಣ್ಣಾಕೊಂಡ್ರು ಅನ್ನೋಂಗೆ ನಿನ್ ಬಾಯಿಗೆ ನೀನೆ ಮಣ್ಣಾಕೋಬೇಡ, ಅಂತ ಕೆಲ್ಸ ಮಾಡ್ಬೇಡ. ಅಜ್ಜಿ, ನೀವ್ ಯಾರ್ ಏನ್ ಹೇಳಿದ್ರು ಆಟಯ. ನಾನ್ ಸತ್ಯ ಅವ್ರ ಹತ್ರ ಹೇಳ್ಬೇಕು ಅಂತ ನಿರ್ಧಾರ ಮಾಡಿವ್ನಿ. ಹೇಳ್ತೀನಿ. ಏನು ಸಾಯಿಸ್ಬಿಟ್ಟಾರೆ, ಸಾಯಿಸ್ಲಿ ಬಿಡಿ. ರತ್ನ, ನೀನೊಂದ್ಕಿತ ಇತ್ಲಾಗಿಂದ ಫೋನ್ ಮಾಡು. ಕಟ್ ಮಾಡ್ತಾವಳೆ. ಇನ್ನೊಂದ್ಕಿತ ಮಾಡು. ನೀವು ಕರೆ ಮಾಡುತ್ತಿರುವ ಫೋನ್ ಸದ್ಯದಲ್ಲಿ ಸ್ವಿಚ್ ಆಫ್ ಆಗಿದೆ. ಸ್ವಿಚ್ ಆಫ್? ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡ್ಬಿಟ್ಲು. ಈಗ ಏನ್ ಮಾಡೋದು? ಯೋನು, ಅತ್ತೆನೂ ಸೊಸೆನೂ ಸೇರ್ಕೊಂಡು ಏನೋ ಗಂಭೀರವಾಗಿ ಮಾತಾಡ್ತಾ ಇದ್ದೀರಿ, ಏನ್ ಕತೆ?